ನಮಸ್ಕಾರ ಎಲ್ಲರಿಗೂ ಸ್ವಾಮಿ ಕಿಚನ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸೂಪರ್ ಟೇಸ್ಟಿ ಮತ್ತು ಹೆಲ್ದಿ ಅವಕಾಡೋ ಚೀಸ್ ಟೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರೋ ಸಾಮಗ್ರಿ: ಅವಕಾಡೋ ಗ್ರೀನ್ ಇದ್ದಾಗಲೇ ನಾವು ಯೂಸ್ ಮಾಡಬಾರ್ದು. ಈ ಥರ ಕಲರ್ ಬರಬೇಕು, ಆಮೇಲೆ ಇದು ಸಾಫ್ಟ್ ಆಗಿರಬೇಕು, ಅದೇ ಹಣ್ಣಾಗಿರುತ್ತೆ. ಒಂದು ಅವಕಾಡೋ, ಲಿಂಬೆಹಣ್ಣು, ಟೊಮ್ಯಾಟೊ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೀಸ್ ಸ್ಲೈಸ್ ಮತ್ತು ಉಪ್ಪು, ಚಾಟ್ ಮಸಾಲ, ಕರಿಮೆಣಸು ಪುಡಿ, ಜೀರಿಗೆ ಪುಡಿ ಮತ್ತು ಬ್ರೆಡ್ ತೊಗೊಂಡಿರೋದು. ಮೊದಲು ಈರುಳ್ಳಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಈಗ ಅವಕಾಡೋನ ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ಅದರ ಪಲ್ಪನ್ನು ತೆಗೆದು ಒಂದು ಬೌಲ್ಗೆ ಹಾಕಿ ಸ್ಮ್ಯಾಶ್ ಮಾಡಿ ತಗೋಬೇಕು. ಸ್ಮ್ಯಾಶ್ ಮಾಡಿದ ನಂತರ ತಕ್ಷಣ ಅದಕ್ಕೆ ನಿಂಬೆ ರಸ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಮ್ಯಾಶ್ ಮಾಡಬೇಕು. ಇಲ್ಲಿ ಒಂದು ನಿಂಬೆಹಣ್ಣು ನಾನು ಯೂಸ್ ಮಾಡಿರೋದು. ನಿಮಗೆ ಹೇಗೆ ಹುಳಿ ಇಷ್ಟ ಆ ಥರ ನೀವು ತೊಗೋಬೇಕು. ಯಾಕಂದರೆ ಇಲ್ಲಿ ಚೀಸ್ ಕೂಡ ತೊಗೊಂಡಿರೋದು, ಚಾಟ್ ಮಸಾಲ ತೊಗೊಂಡಿರೋದು ಹುಳಿ ಆಗುತ್ತೆ. ನಿಮ್ಗೆ ಯಾವ ಥರ ಇಷ್ಟ ಅಂತ ನೀವು ಹಾಗೆ ತೊಗೋಬೇಕು. ನೀವು ಅರ್ಧ ಲಿಂಬೆಹಣ್ಣು ಆದರೂ ಅರ್ಧ ಲಿಂಬೆಹಣ್ಣು ನೀವು ತೊಗೋಬೋದು. ಸ್ಮ್ಯಾಶ್ ಮಾಡಿದ ನಂತರ ತಕ್ಷಣ ನಾವು ಹುಳಿ ಹಿಂಡಬೇಕಾಗತ್ತೆ, ಇಲ್ಲಾಂದರೆ ಅದು ಕಪ್ಪು ಬೀಳುತ್ತೆ ಅವಕಾಡೋ. ಅದಕ್ಕೆ ತಕ್ಷಣವೇ ಲಿಂಬೆಹಣ್ಣು ಹಿಂಡಬೇಕಾಗತ್ತೆ. ಚೆನ್ನಾಗಿ ಮ್ಯಾಶ್ ಮಾಡಿದ ನಂತರ ಇದಕ್ಕೆ ಉಪ್ಪು, ಚಾಟ್ ಮಸಾಲ, ಕರಿಮೆಣಸು ಪುಡಿ ಮತ್ತು ಜೀರಿಗೆ ಪುಡಿ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಹಚ್ಚಿಟ್ಟಂಥ ಈರುಳ್ಳಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಹಾಕಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಇಷ್ಟರಲ್ಲಿ ನಾನು ಟೋಸ್ಟ್ ಮೇಕರ್ನ ಕೂಡ ಹೀಟ್ ಮಾಡೋಕ್ಕೆ ಇಟ್ಟಿರೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಲಾಟೆ ಇದೆ, ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿ. ಇವಾಗ ಟೋಸ್ಟ್ ಮೇಕರ್ಗೆ ಸ್ವಲ್ಪ ತುಪ್ಪ ಬ್ರಷಿಂದ ಇಲ್ಲ ಅಂದರೆ ಸ್ಪೂನ್ನಿಂದ ಹಚ್ಚಿ ತಗೋಬೇಕು. ಟೋಸ್ಟ್ ಮೇಕರ್ ಬಿಸಿ ಆಗಿದೆ, ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ತೊಗೊತೀನಿ. ಬ್ರೆಡ್ ಸ್ಲೈಸ್ ಇರ್ತದಲ್ಲ, ಅದಕ್ಕೂ ಸ್ವಲ್ಪ ಮೇಲೆ ತುಪ್ಪ ಹಚ್ಚಿ ತಗೊಳ್ಳೋಣ. ಒಂದು ಬ್ರೆಡ್ ಮೇಲೆ ಸ್ವಲ್ಪ ತುಪ್ಪ ಹಚ್ಚಿದ ನಂತರ ಅದ್ರ ಮೇಲೆ ನಾವು ಅವಕಾಡೋ ಮಿಶ್ರಣ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಒಂದು ಚೀಸ್ ಸ್ಲೈಸ್ ಇಡಿ, ಮೇಲೆ ಇನ್ನೊಂದು ಬ್ರೆಡ್ ಇಟ್ಟು ಸ್ಯಾಂಡ್ವಿಚ್ ರೆಡಿ ಮಾಡಿ. ಇದೇ ರೀತಿ ನಾವು ಇನ್ನೊಂದು ಸ್ಯಾಂಡ್ವಿಚ್ ಕೂಡ ಹೀಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಮೇಕರ್ ಒಳಗೆ ಇಟ್ಟು ಲಾಕ್ ಮಾಡಿ ಎರಡು ನಿಮಿಷ ಬಳಿಕ ಒಂದು ಸಾರಿ ನಾವು ಚೆಕ್ ಮಾಡಿ ನೋಡೋಣ. ನಿಮ್ಮ ಹತ್ತಿರ ಟೋಸ್ಟ್ ಮೇಕರ್ ಇಲ್ಲ ಅಂದರೆ ಇದೇ ರೆಸಿಪಿನ ತೆವೆ ಮೇಲೆ ಕೂಡ ನೀವು ಮಾಡ್ಬೋದು. 2 ನಿಮಿಷದ ನಂತರ ನಾವು ಚೆಕ್ ಮಾಡೋಣ. 2 ನಿಮಿಷ ಆಗಿದೆ ನೋಡಿ, ಗೋಲ್ಡನ್ ಕಲರ್ಗೆ ಸೂಪರ್ ಕ್ರಿಸ್ಪಿ ಟೋಸ್ಟ್ ರೆಡಿ ಆಗಿದೆ. ಇದನ್ನು ಬಿಸಿಯಾಗಿರುವಾಗಲೇ ನಾವು ನೀವು ಯಾವ ಆಕಾರದಲ್ಲಿ ಬೇಕೋ ಆ ಥರ ನೀವು ಕಟ್ ಮಾಡಿ ತಗೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಈಗ ಉಳಿದ ಮಿಶ್ರಣಕ್ಕೆ ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಹಾಕಿ ನಿಮಗೆ ಖಾರ, ಉಪ್ಪ, ನಿಂಬೆ ರಸ ಹೇಗೆ ನಿಮಗೆ ರುಚಿಗೆ ತಕ್ಕಂತೆ ಆ್ಯಡ್ ಮಾಡ್ಕೊಳ್ಳಿ. ಈ ಉಳಿದ ಮಿಶ್ರಣಕ್ಕೆ ನಾನು ಸ್ವಲ್ಪ ಕೆಂಪು ಮೆಣಸಿನಕಾಯಿ ಪುಡಿ ಹಾಕಿ ಇನ್ನೂ 2 ಸ್ಯಾಂಡ್ವಿಚ್ ಟೋಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿ ಟೇಸ್ಟಿ
ಕ್ರಿಸ್ಪಿ ಕ್ರೀಮಿ ಆಗಿದೆ. ಇವಾಗ ನಾನು ಮತ್ತೊಂದು ಸ್ಯಾಂಡ್ವಿಚ್ ರೆಡಿ ಮಾಡ್ತಿದ್ದೇನೆ. ಅದಕ್ಕೆ ಸ್ವಲ್ಪ ಚೀಸ್ ನಾನು ಯೂಸ್ ಮಾಡ್ತೀನಿ. ಸ್ವಲ್ಪ ಚೀಸ್ನ ನಾನು ಈ ಥರ ಕಟ್ ಮಾಡಿ ಇಟ್ಟಿರೋದು. ಮತ್ತು ಇದನ್ನು ಕೂಡ ನಾವು ಟೋಸ್ಟ್ ಮೇಕರಲ್ಲಿ ಇಟ್ಟು 2 ನಿಮಿಷದ ನಂತರ ನೋಡೋಣ. ಇನ್ನೊಂದು ಬ್ರೆಡ್ ಮೇಲೆ ಅಷ್ಟೇ ನಾನು ಸ್ವಲ್ಪ ಚೀಸ್ ಸ್ಲೈಸ್ ಬಳಸಿರೋದು. ಒಳಗೆ ಇಟ್ಟು 2 ನಿಮಿಷ ನಾವು ವೆಯ್ಟ್ ಮಾಡೋಣ. ನೋಡಿ 2 ನಿಮಿಷ ನಂತರ ಇದು ಕೂಡ ಸೂಪರಾಗಿ ರೆಡಿಯಾಗಿದೆ. ಮೊದಲಿನ ಟೋಸ್ಟ್ ಮಕ್ಕಳಿಗೆ ಪರ್ಫೆಕ್ಟ್ ಆಗಿದೆ. ಇದು ಸ್ವಲ್ಪ ಖಾರ ಇರುವುದರಿಂದ ದೊಡ್ಡವರಿಗೆ ತುಂಬ ಇಷ್ಟ ಆಗುತ್ತೆ. ಎರಡು ಕೂಡ ದೊಡ್ಡವರಿಂದ ಸಣ್ಣ ಮಕ್ಕಳವರೆಗೂ ನಾವು ತಿನ್ಬೋದು. ಆದರೆ ಸ್ವಲ್ಪ ಖಾರ ಬೇಕಂದರೆ ನಮಗೆ ಈ ಥರನೂ ನಾವು ಮಾಡ್ಬೋದು. ಇದನ್ನು ಕೂಡ ನಾನು ಸೇಮ್ ಹಾಗೆ ಕಟ್ ಮಾಡಿ ತೊಗೊತೀನಿ. ಈ ಥರ ಉಳಿದೆಲ್ಲನೂ ಮಿಶ್ರಣ ನಾವು ರೆಡಿ ಮಾಡಿ ತೊಗೊಳ್ಳೋಣ. ರೆಡಿಯಾಗಿದೆ. ತುಂಬ ಟೇಸ್ಟಿ ಆಗಿತ್ತು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.